ಸಂಪೂರ್ಣ ಪ್ರಪಂಚದ ಆಧಾರಭೂತ ಶಕ್ತಿ ಯಾವುದಂದ್ರೆ ಒಂದು ಕೇವಲ ಆಶಾ. ಆಶಾದಿಂದ ಜನ್ಮ ಎತ್ತಿ ಬರುವುದು, ಆಶಕ್ಕೆ ಒಳಪಟ್ಟು ದಿನಾಲು ಕಾರ್ಯಗಳು ಮಾಡುವುದು, ಆಶದ್ದೇ ಭೋಗಗಳು ಭೋಗಿಸುವುದು, ಶರೀರ ಬಿಡುವ ಕಾಲಕ್ಕೆ ಎಲ್ಲ ಇಲ್ಲಿದ್ದಿಲ್ಲೇ ಏನದನ್ನು ನಿರಾಶವಾಗಿ ಬಿಟ್ಟು ಹೋಗುವುದು ಮತ್ತು ತಿರುಗಿ ಪುನರ್ಜನ್ಮಕ್ಕೆ ಅದೇ ಆಶಯವೇ ಬೀಜ ಆಗ್ತದೆ. ಆ ಆಶದ ರೂಪದಿಂದ ನಾವು ಯಾವುದೇ ಅನ್ಯ ಯೋನಿಗಳು ಧಾರಣ ಮಾಡಿ ಬರುವುದು. ಈ ಪ್ರಕಾರ ಕೋಟ್ಯಾನುಕೋಟಿ ಯುಗ ಮತ್ತು ಜನ್ಮಾದಿಗಳಿಂದ ಆಶಾಧೀನರಾಗಿ ಅನೇಕ ಕಷ್ಟ, ದುಃಖ, ನರಕ, ಸ್ವರ್ಗಾದಿಗಳು ಭೋಗಿಸ್ಕೊಟ್ಟು ಪ್ರಾಣಿ ತಿಳಿತಾರೆ. ಈಗ ನಾವು ಕಾಲ ಅಂದ್ರೆ ಏನು, ಮಾಯಾ ಅಂದ್ರೆ ಏನು? ಸರ್ವರು ಎಲ್ಲರೂ ಏನಂತಾರೆ? ಮಾಯಾ ಮತ್ತು ಕಾಲ. ಮಾಯಾ ಅಂದ್ರೆ ಏನು? ಕಾಲ ಅಂದ್ರೆ ನಾವು ಸತ್ತು ಹೋಗೋದು, ಮಾಯಾ ಅಂದ್ರೆ ನಾವು ಮೋಹದಿಂದ ಪ್ರಪಂಚದ ಸಾಮಗ್ರಿ ಕೂಡಿಸುವುದು, ಭೋಗಿಸುವುದು. ಇವು ಎರಡಕ್ಕೆ ನಾವು ಮಾಯಾ ಮತ್ತು ಕಾಲ ಅಂತ ಎಲ್ಲರಿಗೂ ಸಿದ್ಧಾಂತ. ಪ್ರತಿಯೊಬ್ಬರು ಇಷ್ಟು ಮಟ್ಟಕ್ಕೆ ತಿಳಿದಿತ್ತು. ನಿಜವಾಗಿದ್ರೆ ಸೂಕ್ಷ್ಮತ್ವ ತಿಳಿದ್ರೆ ನಾವು ಎಲ್ಲರೂ ಕಾಲಾಧೀನದಲ್ಲಿ. ಈಗ ನಮಗೆ ಸಮಯ ಬೆನ್ನಕ್ಕೆ ಊಟಕ್ಕೆ ಟೈಮ್ ಆಯ್ತು, ಕೆಲಸಿಗೆ ಟೈಮ್ ಆಯ್ತು, ಹೊಂಟಿತು, ಕೆಲಸಿಗೆ ಹೋಗ್ಬೇಕು. ಆ ಟೈಮ್ ಏನದು ಅಂದ್ರೆ ನಮಗೆ ತಮ್ಮಷ್ಟು ತಾನೇ ತನ್ನಂತೆ ಮಾಡ್ಕೋತ. ಇದು ಮಳೆಗಾಲ, ಈಗ ಬಿತ್ತಣಿಕೆ ಮಾಡಬೇಕು, ಆ ಕಾಲ ಎಳೀತದೆ. ಇದು ಚಳಿಗಾಲ, ಇಂಥ ಕಾರ್ಯ ಮಾಡಬೇಕು. ಬಿಸಿಲು ಕಾಲದಲ್ಲಿ ಈ ಕಾರ್ಯ ಮಾಡಬೇಕು. ಈಗ ಹುಡುಗ ಯೌವನಕ್ಕೆ ಬಂದ ಅಂದ್ರೆ ಅವನಿಗೊಂದು ಲಗ್ನ ಮಾಡಬಹುದು, ಅದು ಕಾಲವೇ. ಇದೇ ತರದಿಂದ ಕೆಲವು ದಿವಸ ಅದು ಮಕ್ಕಳಾಗಬೇಕು, ಅದನ್ನೊಂದು ಕಾಲವೇ. ಈಗ ನಮ್ಮ ಬುದ್ಧಿ ಏನದಂದ್ರೆ ಕಾಲಾಧೀನದ. ಆ ಟೈಮ್ ಆದ ಕೂಡಲೇನೆ ಅದು ಎಳೀತು, ಆ ಟೈಮಕ್ಕೆ ನಾನು ಮಾಡಬೇಕು ಅಂತ. ಅದು ಮುಪ್ಪಿನ ಕಾಲ. ಇನ್ನು ಸಾಯೋ ಕಾಲ. ಈತನು ಮಾತ್ರ ಸತ್ತು ಹೋದ, ಕಾಲ ಮಾತ್ರ ಹಾಗೆ ಉಳಿಯಿತು. ಅಂದ್ರೆ ಈ ಸಂಪೂರ್ಣ ಏನದು ಅಂದ್ರೆ ಇವರೆಲ್ಲರೂ ಕಾಲಾಧೀನವೇ. ಅದರಂತೆ ದೇವಿ ದೇವತಾದಿಗಳು ಅವರಾದ್ರೂ ಸಹಿತ ಕಾಲಾಧೀನರಾದರು. ಈಗ ಸತ್ತು ಹೋದರೆ ಕೆಲವು ಜನರಿಗೆ ಅಂದ್ರೆ ಸತ್ತು ಹೋದರು. ಮತ್ತು ಇದಕ್ಕೆ ಮತ್ತಿಷ್ಟು ಸಹಾಯತಾ ಕೊಡ್ತಕ್ಕಂಥದ್ದು ಯಾವುದು, ಅದರಲ್ಲಿ ಒಯ್ದು ಕೂಡಿಸ್ತಕ್ಕಂಥದ್ದು ಯಾವುದು ಅಂದ್ರೆ ಮಾಯಾ ಅಥವಾ ಆಶಾ. ಕಾಲಕ್ಕೆ ಕಾಲ ಏನದಂದ್ರೆ ಇದು ಸಮಯ, ನಮ್ಮ ಆಯುಷ್ಯಕ್ಕೆ ತಿನ್ನತಕ್ಕಂಥದ್ದು, ಆ ಟೈಮಕ್ಕೆ ಒಳಪಡಿಸ್ತಕ್ಕಂಥದ್ದು. ಅದರಂತೆ ಏನದಂದ್ರೆ ನಮ್ಮಲ್ಲಿ ಆಶಾರೂಪವಾದಂಥದ್ದು ಮಾಯಾ. ಈ ಆಶಾ ಏನದಂದ್ರೆ ನಮಗೆ ಆ ಕಾಲಿನಲ್ಲಿ ಒಯ್ದು ಕೂಡಿಸ್ತದೆ. ಇಂಥದ್ದು ನಾನು ಮಾಡಬೇಕಂತ ಆಶಾ ಉತ್ಪತ್ತಿ ಆಯ್ತು, ಅದನ್ನು ಮಾಡ್ದ. ಇದು ಇಷ್ಟೇ ಯಾಕೆ ಇನ್ನಿಷ್ಟು ಮಾಡಬೇಕಂದ, ಅದನ್ನು ಮಾಡ್ದ. ಅದೇ ಪ್ರಕಾರ ಮಕ್ಕಳು ಮರುಗಳು ಏನೇನೋ ಆಶೆ ಬೆಳ್ಕೋತೇ ಹೋಯ್ತು. ಇತ್ಲಾಗ ಸಮಯ ಇವನು ಎಳ್ಕೋತೇ ಹೋಯ್ತು. ಒಂದ್ ದಿವಸ ಏನದಂದ್ರೆ ಆಶಾ ಮತ್ತು ಕಾಲ ಸಮಯ ಇವು ಎರಡು ಕೂಡಿ ಇವನಿಗೆ ನಾಶ ಮಾಡಿಬಿಟ್ರು. ಇದು ಎಲ್ಲರಿಗೂ ಏನದಂದ್ರೆ ಗೊತ್ತದ, ಇದ್ರೂ ಸಹಿತ ಇದೇ ಇಂಥದ್ದೇ ಅನ್ನೋದು ಮಾತು ಗೊತ್ತಿದೆ. ಇದೇ ನಮಗೇನದಂದ್ರೆ ಕಾಲ ರೂಪವಾದದ್ದು,
ನಮಗೆ ಏಕತಾ ರೂಪದಿಂದ ದೂರೀಕರಿಸ್ತಕ್ಕಂಥದ್ದು, ಜನ್ಮ ಮರಣದಲ್ಲಿ ಒಯ್ದು ಹಾಕ್ತಕ್ಕಂಥದ್ದು ಅಂತ ಮಾತ್ರ ಗೊತ್ತಿದೆ. ಇದಕ್ಕಾಗಿ ಎಷ್ಟು ವೇದ ಶಾಸ್ತ್ರ ಗ್ರಂಥ ಪುರಾಣ ಏನೇನೋ ಕಥನ ಮಾಡಿದ್ರು, ಪರಂತು ಈ ಕಾಲಕ್ಕೂ ತಿಳಿಯಲಿಲ್ಲ ಮತ್ತು ಆಶಾದಿಂದ ನಿರಾಶವೂ ಆಗಲಿಲ್ಲ. ಮತ್ತೆ ಬರ್ಕೋತ ಹೋದ್ರೆ ಅಷ್ಟೇ, ಅದನ್ನೊಂದು ಆಶೆನೇ. ಅದಕ್ಕೆ ಏನಂತಾರೆ, ಆಶಾ ಜೀವೆ ಜಗ ಮರೆ ಲೋಕ ಮರೆ ಮನ್ ಜಾಗಿ. ಏನು ಆಶಾ ಯಾವತ್ತೂ ಜೀವಂತ ಇರ್ತದೆ, ಅದು ಮಾತ್ರ ಸತ್ತಿರಲಿಲ್ಲ. ಜಗ ಮರೆ ಪ್ರಪಂಚ ಮಾತ್ರ ಸತ್ತು ಹೋಗ್ತದ, ಆಶಾ ಮಾತ್ರ ಹಾಗೆ ಜೀವದಲ್ಲೇ ಇರ್ತದ. ಹೌದು, ಲೋಕ ಮರೆ ಮನ್ ಜಾಗಿ. ಹಾ, ಮತ್ತು ಮನಸ್ಸು ಏನದಂದ್ರೆ ಓಡಾಡಿಸಿ ಎಲ್ಲ ಸಂಪೂರ್ಣ ಲೋಕಕ್ಕೆಲ್ಲ ತಿಂದು ಬಿಡ್ತದೆ. ಮನಸ್ಸಿಗೆ ಮೂಲ ಕಾರಣ. ಆಶಾನು ಮನಸ್ಸಾನು ಇವು ಎರಡು ಏನದು ಅಣ್ಣ ತಮ್ಮನೇ. ಧನ ಸಂಚಯಿಸೋಗಿ ಮರೆ ಉದರಿಸೋದು. ಹಾ, ಮತ್ತೆ ಕೆಲವರು ಏನದಂದ್ರೆ ದ್ರವ್ಯದಲ್ಲಿ ಆಶಾ ಪಟ್ಟು ಅದಕ್ಕೆ ಸಂಗ್ರಹ ಮಾಡಬೇಕನ್ನತಕ್ಕಂಥದ್ದು ಯಾವತ್ತೂ ಅದೇ ಆಶಾ ರೂಪವೇ ಆಗಿರ್ತಾರೆ. ಅಂದ್ರೆ ಏನು, ದ್ರವ್ಯ ರೂಪವೇ ಆಗಿ ಅದಕ್ಕೆ ಗಳಿಸ್ತಾರೆ. ಪರಂತು ಗಳಿಸಿದವನು ಗಳಿಸದ, ಅವನಿಗೆ ಉಳಿದನ ಇಲ್ಲ, ಅವನು ಸತ್ತ. ಇನ್ನು ಮುಂದಿದ್ದವರು ಅವರು ತಿಂದು ಅವರು ಸತ್ತ. ಅಂದ್ರೆ ನಿರರ್ಥಕ ಆಶಾ ಏನದಂದ್ರೆ ಯಾವುದೇ ಒಂದು ರೂಪ ಮನುಷ್ಯನಲ್ಲಿ ಪ್ರೇರಕ ಆಗಿ ಇವ್ರಿಗೆಲ್ಲವರಿಗೂ ಕೊಲ್ಲುವುದಕ್ಕೆ ಇದೊಂದು ಉಪಾಯ. ಪರಂತು ಇಂಥ ಸೂಕ್ಷ್ಮತ್ವ ವೇದ ಓದಿದ್ರು ತಿಳಿಯೋದಿಲ್ಲ, ಶಾಸ್ತ್ರ ಓದಿದ್ರು ತಿಳಿಯೋದಿಲ್ಲ. ಮೇಲೆ ಸತ್ಸಂಗ ಮಾಡ್ಕೋತ 100 ವರ್ಷ ಇದ್ರು ತಿಳಿಯೋದು. ಇದೇನು ತಿಳಿಯೋದು? ಹೋಗ್ತೀನಿ ಸತ್ಸಂಗ, ಹೋಗ್ತೀನಿ, ಮಾಡ್ತೇನೆ ಮಾಡ್ತೀನಿ, ಏನ್ ಮಾಡ್ತೇನೆ ಏನು ಹೋಗ್ತೀನಿ. ಇದು ರಹಸ್ಯ ಏನದಂದ್ರೆ ಎಲ್ಲಿವರೆಗೂ ನೀನು ತಿಳಿಯೋದಿಲ್ಲ, ಅಲ್ಲಿವರೆಗೂ ನಿನಗೆ ನಿಜವಾದದ್ದು ಸತ್ಸಂಗದ ಜ್ಞಾನ ಆಗೋದಿಲ್ಲ. ಜೀ आशा बेली कर्म बन बाढ़त मन के साथ. ಏನು ಆಶಾ